ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂದರೆ ಇಲ್ಲಿ ಕೆನಡಾದಲ್ಲಿ ಸ್ಟ್ರಾಬೆರಿ ತೋಟ ಯಾವ ರೀತಿ ಇರುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಆಫ್ಟರ್ನೂನ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಒಂದು 2 o'clock ಆ ಟೈಮ್ಗೆ ಪ್ಲ್ಯಾನ್ ಮಾಡಿದ್ರು, ಬಟ್ ಕೃತಿಕಾ ಮಲಗಿಬಿಟ್ಲು ನನಗೆ. ಅದಕ್ಕಾಗಿ ಸ್ವಲ್ಪ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾರೆ. ಇನ್ನು ಅವಳು ಒಂದು 1 hour ಆದರೂ ಮಲಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು 1 hour ಮಲಗ್ದಾದ್ಮೇಲೆ ಆಮೇಲೆ ನಾನು ಅವಳಿಗೆ ಎಬ್ಬಿಸ್ಬಿಟ್ಟು ಇನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನು ನಿದ್ದೆಯಲ್ಲಿ ಎಬ್ಬಿಸಿದ್ರೆ ಸ್ವಲ್ಪ ಹಠ ಮಾಡ್ತಾರಲ್ವ, ಸೊ ಅದಕ್ಕೆ ನನ್ನ ಮುಖ ಸಹ ಹಾಗೆ ಇದೆ ನೋಡಿ. ಅವಳು ಫುಲ್ ಹಠ ಮಾಡೋದು, ಅದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ನನ್ನ ಮುಖ ಎಲ್ಲ ಹಾಗೆ ಇದೆ. ಇನ್ನು ನಮಗೆ ಹತ್ರನೇ ಅಲ್ಲಿ ಒಂದೇ ರೋಡಲ್ಲಿ ಆಲ್ರೆಡಿ ನಾನು ಇದು ಮ್ಯಾಪಲ್ ಸಿರಪ್ಪು ತೋರಿಸಿದ್ದೀನಿ ಅಲ್ವ, ಯಾವ ರೀತಿ ಮಾಡೋದೇನು ಅಂತ ಹೇಳ್ಬಿಟ್ಟು ಅದೇ ರೋಡಲ್ಲೇ ಎಲ್ಲ ಸಿಗುತ್ತೆ. ಚೆರಿ ಆಲ್ರೆಡಿ ಲಾಸ್ಟ್ ಇಯರ್ ತೋರಿಸಿದ್ದೀನಿ ನಾನು, ಚೆರಿ ಪಿಕ್ಕಿಂಗ್ ಎಲ್ಲನೂ ಸೇಮ್ ಅದೇ ರೋಡಲ್ಲೇ ಇರುತ್ತೆ. ಆ್ಯಪಲ್ ಪಿಕ್ಕಿಂಗ್ ಆಗಲಿ, ಚೆರಿ ಪಿಕ್ಕಿಂಗು, ಸ್ಟ್ರಾಬೆರಿ ಪಿಕ್ಕಿಂಗ್ ಎಲ್ಲ ಥರದ್ದು ಒಂದೇ ರೂಟಲ್ಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ರೋಡಲ್ಲೆಲ್ಲ ನೋಡೋದಕ್ಕೂ. ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಜನ ಬಂದಿದ್ದರು, ಸ್ವಲ್ಪ ಜನ ಆಲ್ರೆಡಿ ವಾಪಸ್ಸು ಹೋಗ್ತಾಯಿದ್ರು. ನಾವು ಹೋಗೋ ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ದು ಸಹ ಮುಗಿದೋಗಿತ್ತು. ಅವರೆಲ್ಲ ಬಂದು ಅವರೇ ಸ್ಟ್ರಾಬೆರಿ ಎಲ್ಲ ಕಿತ್ಕೊಂಡು ಇನ್ನೇನು ವಾಪಸ್ ಬರ್ತಾಯಿದ್ರು. ಅವಾಗ ನಾವು ಹೋಗ್ತಾ ಇದ್ದೀವಿ. ನೋಡ್ಬೋದು ಕೃತಿಕಾ ತುಂಬ ಚೆನ್ನಾಗಿದ್ದಾಳಲ್ವ ಇಲ್ಲಿ. ಇನ್ನು ಕೃತಿಕಾ ಫಸ್ಟ್ ಟೈಮ್ ಇದೆ ಅವಳು ಈ ಥರ ಹೊಲ್ದ ಹತ್ರ ಎಲ್ಲ ಬಂದು ಈ ಥರ ಎಲ್ಲ ಕೀಳ್ತಾ ಇರೋದು. ಅಂದರೆ ಚೆರಿ ಪಿಕ್ಕಿಂಗ್ ಹೋಗಿದ್ವಿ, ಅವಾಗ 7 months ಏನೋ ಇದ್ಲು ಅಷ್ಟೇ. ತುಂಬ ಚಿಕ್ಕವಳು ಚೆರಿ ಪಿಕ್ಕಿಂಗ್ ಟೈಮಲ್ಲಿ. ಅದು ತುಂಬ ಬಿಸಿಲಿತ್ತು, ಅವತ್ತು ಫುಲ್ ಸುಸ್ತಾಗಿ ಹೋಗಿದ್ದಳು ಪಾಪ. ಇವತ್ತು ಯಾವ ರೀತಿ ಇರ್ತಾಳೆ ಏನೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳು. ಸ್ಟ್ರಾಬೆರಿ ಕೀಳೋದ್ರಲ್ಲಾಗಲಿ ಎಲ್ಲದರಲ್ಲೇನೂ. ಇದು ಸ್ವಲ್ಪ ದೊಡ್ಡದಾಗೆ ಇದೆ, ಪರವಾಗಿಲ್ಲ ಚೆನ್ನಾಗಿದೆ, ಬಟ್ ಅಷ್ಟು ಕ್ಲೀನಾಗಿಟ್ಟಿಲ್ಲ. ಮಧ್ಯೆ ಎಲ್ಲನೂ ಬೇರೆ ಹುಲ್ಲೆಲ್ಲ ಬಂದಿತ್ತು, ಅದೆಲ್ಲೂ ಕ್ಲೀನ್ ಮಾಡಿಲ್ಲ. ಈ ಥರ ಪಿಕ್ಕಿಂಗ್ಗೆ ಒಂದೊಂದು ಪ್ಲೇಸಲ್ಲಿ ನಾನು 2 times ಹೋಗಿದ್ದೀನಿ. ಅಮೇರಿಕಾದಲ್ಲಿ 3 times ಹೋಗಿದ್ದೀನಿ. 2-3 times ತುಂಬ ಸಲ ಹೋಗಿದ್ದೀನಿ. ಪ್ರತಿ ಇಯರು ಹೋಗ್ತಾ ಇದ್ವಲ್ಲಿ. ಅಲ್ಲಿ ತುಂಬ ಕ್ಲೀನಾಗಿ ಇಟ್ಟಿರ್ತಾರೆ. ಸ್ಟ್ರಾಬೆರಿ ಕೇಳು, ಒನ್ ಸ್ಟ್ರಾಬೆರಿ ಇದ್ಕಿದೆ ತಗೋ. ಫುಲ್ ಸ್ಟ್ರಾಬೆರೀಸ್ ಇದೆ ಅಪ್ಪ. ಕೃತಿಕಾ ಓಯ್, ಆದರೆ ಕೃತಿಕಾಗಂತೂ ತುಂಬ ಇಷ್ಟ ಆಯ್ತು ಈ ಥರ ಸ್ಟ್ರಾಬೆರಿ ಕೀಳೋದೆಲ್ಲ. ತುಂಬ ಚೆನ್ನಾಗಿ ಕೀಳ್ತಾ ಇದ್ಲು ಅವಳು. ಇನ್ನು ನಾನು ಜಾಸ್ತಿ ಕೀಳೋಕೆ ಹೋಗಿಲ್ಲ, ಸುಮ್ಮನೆ ಸ್ವಲ್ಪ ಕಿತ್ತೆ. ಇನ್ನು ಫುಲ್ಲು ಬ್ಯಾಸ್ಕೆಟ್ ಫುಲ್ಲು ನಮ್ಮ ಹಸ್ಬೆಂಡೇ ಕಿತ್ತರು. ಬಟ್ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಶಾಪ್ಗಿಂತನೂ. ಬಟ್ ಶಾಪ್ಗಿಂತ ಇಲ್ಲಿ ರೇಟ್ ಜಾಸ್ತಿನೇ ಇರುತ್ತೆ, ಆದರೆ ಫ್ರೆಶ್ ಆಗಿರುತ್ತೆ. ನಮ್ಮ ಕೈಯಲ್ಲೇ ನಾವೇ ಕೀಳ್ಬೋದಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದು ಇಲ್ಲಿ ಕೀಳ್ಕೊಂಡು ಹೋಗ್ತಾರೆ. ಅದು ದಪ್ಪ ಸಹ ಇದು, ಫುಲ್ ಸೈಜ್ ಎಲ್ಲ ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸ್ಟ್ರಾಬೆರೀಸ್. ಇಲ್ಲಿ ಇಳಿ ನೋಡೋಣ ಸ್ಟ್ರಾಬೆರೀಸ್. ಏನದು ಸ್ಟ್ರಾಬೆರಿನಾ? ತಗೋ, ನೀನೊಂದು ತಗೋ ಸ್ಟ್ರಾಬೆರಿ. ಅಮ್ಮ ಓ ಬಂದಿಲ್ವಾ? ನಾನು ಡ್ರೆಸ್ ಮಾಡ್ಕೋಬೇಡ. ನಾನು ಕೊಡ್ಲಾ? ಇದು ತಗೊಮ್ಮ, ಇದು ತಗೋ. ಏನದು ಸ್ಟ್ರಾಬೆರಿನಾ? ಸ್ಟ್ರಾಬೆರಿ ತಿನ್ನು. ಯಮ್ಮಿ ಯಮ್ಮಿ.
ನೋಡ್ಬೋದು ಯಾರೂ ಇರಲಿಲ್ಲ, ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಹೊರಟೋಗ್ತಾ ಇದ್ದಾರೆ ವಾಪಸ್ಸು. ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ನಮ್ಗೆ ಎಷ್ಟೊತ್ತಾದರೂ ಇರ್ಬೋದು, ನಮ್ಗೆ ಎಷ್ಟು ಬುಟ್ಟಿಗೆ ಬೇಕಾದರೂ ಕೀಳ್ಬೋದು. ನಾವು ಒಂದು ಬ್ಯಾಸ್ಕೆಟ್ ಮಾತ್ರ ತಗೊಂಡು ಬಂದಿದ್ವಿ. ನೋಡ್ರಿ ಜಿಶು ತಿಂತಾನೆ ಇದೆ, ಬಂದಾಗಿಂದ ತಿಂತಾನೆ ಇದ್ದಾನೆ ಅವನು ಅಂತೂ. ಎಲ್ಲ ಒಂದ್ ಹತ್ರ ಕುತ್ಕೊಳ್ರು. ಅವನು ನೋಡ್ತಾನೆ, ಅವನಿಗೂ ಹಾಕ್ಬಿಡು. ಹತ್ರನೇ ನಡ್ಕೊಂಡು ಹೋಗ್ಬೋದು. ಬಟ್ ಈ ಥರ ಕಾಟ್ ಇದ್ರೆ ಮಕ್ಳಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವ, ಇಷ್ಟಪಡ್ತಾರಲ್ವ ಅಂತ ಹೇಳ್ಬಿಟ್ಟು ಇನ್ನೂ ಒಂದೊಂದು ಹತ್ರ ಟ್ರ್ಯಾಕ್ಟರ್ ಇರುತ್ತೆ, ಟ್ರ್ಯಾಕ್ಟರಲ್ಲಿ ಸಹ ಹೋಗ್ತಾರೆ. ಇನ್ನು ಅಲ್ಲಿ ಹೋಗಿದ ತಕ್ಷಣ ನಾವು ಎಷ್ಟು ಕೀಳ್ಕೊಂಡ್ಬಂದಿರ್ತೀವೋ ಅಷ್ಟನ್ನು ತೂಕ ಮಾಡಿ ಆ ತೂಕಕ್ಕೆ ದುಡ್ಡು ಕಟ್ಟಬೇಕು. ಹಾಗೆ ಒಂದು ಬ್ಯಾಸ್ಕೆಟ್ಗೆ ಬಂದು $1 ತಗೊತಾರೆ. ಇಲ್ಲ ಮನೆಯಿಂದಾದರೂ ತಗೊಂಡು ಬರ್ಬೋದು, ಇಲ್ಲಾಂದರೆ ನಾವು ಅಲ್ಲೇ ತಗೋಬೋದು. ಬ್ಯಾಸ್ಕೆಟ್ಸು ಕೊಡ್ತಾ ಇರ್ತಾರೆ, ನಾವು ಅಲ್ಲೇ ತಗೊಂಡ್ವಿ. ಅದಕ್ಕೂ ಎಕ್ಸ್ಟ್ರಾ $1 ತಗೊಂಡು ಆಮೇಲೆ ನಾವು ಎಷ್ಟು ಸ್ಟ್ರಾಬೆರಿ ಕಿತ್ತಿದ್ರೆ ಅಷ್ಟಕ್ಕೆ ಮಾತ್ರ ದುಡ್ಡು ತಗೊತಾರೆ. ಇನ್ನು ಎಂಟ್ರೆನ್ಸ್ಗೆ ಅದಕ್ಕೇನು ಇರೋದಿಲ್ಲ. ಒಂದೊಂದು ಹತ್ರ ಎಂಟ್ರೆನ್ಸ್ ಫೀಸ್ ಸಹ ಇಟ್ಟಿರ್ತಾರೆ ಎಂಟ್ರೆನ್ಸ್ ಆಗಿ. ಬಟ್ ಇಲ್ಲೇನು ಆ ಥರ ಇರಲಿಲ್ಲ. ಇನ್ನು ಅಲ್ಲೇ ಗಾರ್ಡನ್ ಇತ್ತು, ತುಂಬ ಚೆನ್ನಾಗಿತ್ತು. ಯಾವ ರೀತಿ ಇದೆ, ಏನೇನಿದ್ದಾವೆ ಅಂತೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ನಮ್ಮ ಫ್ರೆಂಡ್ ಹೋಗಿ ಎಲ್ಲ ಗಾರ್ಡನ್ ಎಲ್ಲ ಫುಲ್ ರೌಂಡ್ ಆಗ್ತಾ ಇದ್ದೀವಿ. ಬಟ್ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಫುಲ್ ಕಲರ್ ಆಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು. ಹೇಗೋ ಇನ್ನು ಬೇಗನೂ ಆಗೋಯ್ತಲ್ಲ ಅಲ್ಲಿ ಸ್ಟ್ರಾಬೆರಿ ಪಿಕ್ಕಿಂಗು. ಸ್ವಲ್ಪ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಇದೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಇನ್ನು ಮಕ್ಕಳೆಲ್ಲ ಯಾರೂ ಬಂದಿಲ್ಲ, ಯಾಕಂದರೆ ಅಲ್ಲೇ ಐಸ್ ಕ್ರೀಮ್ ಇಟ್ಟು ಅವರು ಫ್ರೆಶ್ ಸ್ಟ್ರಾಬೆರಿ ಕಟ್ ಮಾಡಿ ಐಸ್ ಕ್ರೀಮ್ ಹಾಕ್ಕೊಡ್ತಾರೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದಕ್ಕೆ ಅವತ್ತು ಗೊತ್ತಿಲ್ಲ ನಮ್ಗೆ ಈ ರೀತಿ ಸ್ಟ್ರಾಬೆರಿ ಮಿಕ್ಸ್ ಮಾಡಿಕೊಂಡು ಐಸ್ ಕ್ರೀಮಲ್ಲಿ ತಿನ್ಬೋದು ಅಂತ ಹೇಳ್ಬಿಟ್ಟು. ದೊಡ್ಡವನ್ ಮದುವೆ ಎದ್ದುಕೊಂಡ ಏನೋ ಅಮ್ಮ ತಗೊಳ ಏನಾದ್ರು ಮತ್ತೆ ಮನೇಲಿ ನೀವು ಕೊಡಲ್ಲ ಅಂತೇಳಿ ಅವನು ಈ ತರದ ಐಸ್ ಕ್ರೀಮು, ಈ ಕೇಕು, ಈ ತರದೆಲ್ಲ ನನಗೆ ಶೇರ್ ಮಾಡ್ಕೊಡಲ್ಲ. ಎಷ್ಟು ಸರಿ ಕಿಚನಲ್ಲಿ ಇನ್ನು ಅಲ್ಲೇ ಇನ್ಸೈಡ್ ಶಾಪ್ ಇದೆ. ಸೊ ನಾವೇನಾದರೂ ಫ್ರೆಶ್ಶಾಗಿ ಏನಾದರೂ ಅಂದರೆ ಬೆಳೆದಿರೋ ಏನಾದರೂ ಇಟ್ಟಿರ್ತಾರೆ ಅಂತ ಹೋದ್ವಿ. ಬಟ್ ಸ್ಟ್ರಾಬೆರೀಸ್ ಮಾತ್ರ ಇಟ್ಟಿದ್ರು. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟ್ರಾಬೆರೀಸು ಇಲ್ಲಿ ಮಾರ್ತಾ ಇರೋದು ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ, ಸ್ವಲ್ಪ ಕಮ್ಮಿ ರೇಟ್. ಅದೇ ನಾವು ಕಿತ್ಕೊಂಡ್ಬಂದಿದ್ರೆ ಸ್ವಲ್ಪ ಕಾಸ್ಟ್ ಅನ್ನಿಸ್ತು. ಆಮೇಲೆ ನಾವೇನು ತಗೊಂಡಿಲ್ಲ. ಇಲ್ಲಿ ನೋ ಶುಗರ್ದು ಸ್ಟ್ರಾಬೆರಿ ಜಾಮ್ಸ್ ಎಲ್ಲ ಇತ್ತು, ಅದೇ ತಗೊಂಡ್ವಿ. ಶುಗರ್ ಆ್ಯಡ್ ಮಾಡಿರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಷ್ಟೊಂದು ಸ್ಟ್ರಾಬೆರಿ ಜಾಮ್ ತಗೊಂಡ್ವಿ. ಆಮೇಲೆ ಸ್ವಲ್ಪ ಪೀನಟ್ ಬಟರ್ ತಗೊಂಡ್ವಿ ಅಷ್ಟೇ, ಇನ್ನೇನು ತಗೊಂಡಿಲ್ಲ. ಯಾಕಂದರೆ ಬೇರೆ ಶಾಪ್ಸ್ಗಿಂತ ಇಲ್ಲಿ ಹೋಲಿಕೆ ಮಾಡಿದ್ರೆ ತುಂಬ ಕಾಸ್ಟೇ ಇತ್ತು. ಹಾಗಾಗಿ ಬೇರೆ ಶಾಪಲ್ಲಿ ಇವೇ ಸಿಗುತ್ತೆ ಅಲ್ವಾ, ಏನಕ್ಕೆ ಇನ್ನು ಇಷ್ಟು ಕಾಸ್ಟ್ ಇಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳೆದಿರೋವಲ್ಲ ಏನೂ ಅಲ್ಲ, ಅಲ್ಲಿ ಬರೀ ಸ್ಟ್ರಾಬೆರಿ ಒಂದೇ ಅಲ್ಲಿ ಬೆಳೆದಿರೋದು. ಅದಕ್ಕೆ ನಾವೇನು ಅಷ್ಟು ತಗೊಂಡೋಗಿ ಹೋಗಿಲ್ಲ. ಮಕ್ಕಳು ಹತ್ತುತ್ತಾ ಇರೋದು ಚೆನ್ನಾಗಿದೆ. ಅದೇ ಹತ್ತಿಸ್ಲಾ ಹತ್ತು ಅಂತ ಹೇಳು, ಅವನಿಗೆ ಹತ್ತು ಹತ್ತು. ಕುತ್ಕೊ, ಅಲ್ಲಿ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ. ಚಿಕ್ಕೊಂಡ ನೋಡಿದ್ರಲ್ಲ ಜಿಶು ಯಾವ ರೀತಿ ಬಿದ್ದೆ ಅಂತ. ನಂಗೆ ಫುಲ್ ಭಯ ಆಗೋಯ್ತು, ಯಾಕಂದರೆ ಇನ್ನು ಮೊನ್ನೆನೇ ಕೈ ಆ ರೀತಿ ಮಾಡ್ಕೊಂಡಿತ್ತು, ಮತ್ತೆ ಇವಾಗ ಬೀಳ್ತಾ ಇದ್ದೆ. ಸೊ ಸ್ವಲ್ಪ ಬೈದಿದ್ದಕ್ಕೆ ಇನ್ನು ಅಲ್ಲೆಲ್ಲರೂ ಹುಷಾರು ಅಂತೇಳಿ ಅಲ್ಲಿ ಫ್ರೆಂಡ್ಸ್ ಎಲ್ಲ ನಕ್ರಲ್ಲ, ಅದಕ್ಕೆ ಫುಲ್ ಕೋಪ ಮಾಡ್ಕೊಂಡು ಯಾವ ರೀತಿ ಕೂತ್ಕೊಂಡಿದ್ದೆ ನೋಡಿ. ಅವ್ರ ತಂಗಿ ಮಾತಾಡಿಸಿದ್ರು, ಮಾತಾಡ್ತಾನೇ ಇಲ್ಲ, ಕೋಪ ಮಾಡ್ಕೊಂಡಿದ್ದಾನೆ. ಸರಿ ಅಂತೇಳಿ ನಾವು ಒಂದು 10 ಮಿನಿಟ್ಸ್ ಬಿಟ್ಬಿಟ್ರೆ ಅವನೇ ಮತ್ತೆ ಸರಿ ಹೋಗ್ತಾನೆ. ಅದಕ್ಕೆ ನಾನು ಮಾತಾಡ್ಸೋಕೆ ಹೋಗಿಲ್ಲ. ಮಾತಾಡಿದ್ರೆ ಇನ್ನೂ ಅವನು ಅಳೋ ಜಾಸ್ತಿ ಮಾಡೋದು ಆ ಥರ ಎಲ್ಲ ಮಾಡ್ತಾಳೆ. ಅದಕ್ಕೆ ಅವ್ನು ಸ್ವಲ್ಪ ನನ್ನ ಥರನೇ ಸ್ವಲ್ಪ ಬೇಗ ಕೋಪ ಬರುತ್ತೆ, ಯಾರ ಹತ್ರನೂ ಮಾತಾಡಲ್ಲ ಅಷ್ಟು ಬೇಗ. ನಾನು ಅದೇ ರೀತಿಯೇ ಇದ್ದಿದ್ದು ಚಿಕ್ಕವಾಗಿಂದ. ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀನಿ, ಮಕ್ಕಳಾದಮೇಲೆ ನಾನು ಚೇಂಜ್ ಆಗಿದ್ದೀನಿ. ಸೊ ಅವನು ಚೇಂಜ್ ಆಗ್ತಾನೆ ಯಾವತ್ತೋ ಒಂದಿನ. ಹಾಗಾಗಿ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಇನ್ನು ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗ್ತಾಯಿದ್ವಿ, ಯಾಕಂದರೆ ಫ್ರೆಂಡ್ಸ್ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಸೊ ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಇನ್ನು ಫ್ರೆಂಡ್ ಅವರು ಹ್ಯಾಲಿಫ್ಯಾಕ್ಸಿಂದ ಇಲ್ಲಿಗೆ ಫಾಲ್ಸ್ ನೋಡೋದಕ್ಕೆ ಬಂದಿದ್ದಾರೆ. ಸೊ ಅವ್ರು ಕಾಲ್ ಮಾಡಿದ್ದಾರೆ, ಈ ಥರ ಬಂದಿದ್ದೀವಿ ಅಂತ. ಆ್ಯಕ್ಚುಲಿ ಅವರು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿದ್ದು. 2 ಡೇಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ನಮ್ಮ ಮನೇಲಿ ಇರ್ತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವತ್ತೇ ಬಂದುಬಿಟ್ಟಿದ್ದಾರಂತೆ.
ಅದಕ್ಕೆ ಇನ್ನೂ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿಗೆ ಹೋಗಿ ಫಾಲ್ಸ್ ಹತ್ರ ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ನಾನು ಆದರೆ ಹೋಗ್ತೀನಿ, ಈ ಮಕ್ಳ ಹತ್ರ ಅಂದರೂ ಆಗೋದೇ ಇಲ್ಲ ನನಗಂತೂ. ಒಬ್ಬರು ಇಬ್ಬರು ಯಾವ ರೀತಿ ಅಂದರೆ ಒಬ್ರು ಆ ಕಡೆ ಹೋಗ್ಬೇಕು ಅಂದರೆ ಒಬ್ರು ಈ ಕಡೆ ಹೋಗಬೇಕು ಅಂತೇಳ್ಬಿಟ್ಟು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಆದರೆ ಹೋಗೋಣ ಇಲ್ಲ ಅಂದರೆ ಇಲ್ಲ ಅಂತೇಳ್ಬಿಟ್ಟು ನೋಡ್ತೀನಿ. ಅವ್ರಿಗೇನೋ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾ ಇಲ್ಲ. ಮೇ ಬಿ ಅವರು ಅದು ಬೋಟಲ್ಲಿ ಇರಬೇಕು, ಅದಕ್ಕೋಸ್ಕರ ಇನ್ನು ಅವ್ರು ಕಾಲ್ ಹೋಗ್ತಾ ಇಲ್ಲ. ಅವರು ಬಂದಮೇಲೆ ಕಾಲ್ ಮಾಡಿದ್ರೆ ಇಲ್ಲಿಂದ ಅಷ್ಟು 2-3 ಮಿನಿಟ್ಸ್ ಅಷ್ಟೇ ಅಲ್ವಾ ನಮ್ಮ ಮನೆ ಹತ್ರದಿಂದ. ಬೇಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರಬೇಕು. ನೋಡ್ತೀನಿ, ನಾನು ಹೋದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಆದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಅವ್ರೇನು ಮನೆಗೆ ಬರಲ್ಲ ಅಂತೇಳಿದ್ರು. ಅದಕ್ಕೆ ಹಸ್ಬೆಂಡ್ ನಾನೇ ಮೀಟಾಗಿ ಬರ್ತೀನಿ ಅಂತ ಹೋದ್ರು. ಇನ್ನು ನಾನು ಬಂದಿರೋ ಸ್ಟ್ರಾಬೆರಿ ಎಲ್ಲ ಫುಲ್ಲು ತೊಳೆದ್ಬಿಟ್ಟು ಸ್ವಲ್ಪ ನೀರೆಲ್ಲ ಹೋಗೋದಕ್ಕೆ ಒಂದು ಕಾಟನ್ ಟವಲ್ ಮೇಲೆ ಹಾಕ್ಬಿಟ್ಟು ಆಮೇಲೆ ಮಕ್ಕಳಿಗೆ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅವರಪ್ಪ ಹೋದ್ರು ಫ್ರೆಂಡ್ ಮೀಟ್ ಮಾಡೋದಕ್ಕೆ. ಸೊ ಮಕ್ಕಳೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇನ್ನು ನಾವೆಲ್ಲ ಪಾರ್ಕ್ ಹೋಗ್ತಾ ಇದ್ದೀನಿ ಇವಾಗ ಮಕ್ಕಳು. ಅಲೋ ಸೊ ಪಾರ್ಕ್ ಹೋಗ್ತಾ ಇದ್ದೀನಿ. ಬಂದಮೇಲೆ ಇನ್ನೇನಿರುತ್ತೆ ಇದರಲ್ಲೇ. ಆದರೆ ನಾಳೆದು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ವಿಡಿಯೋ ಲೆಂತ್ ನೋಡಿಕೊಂಡು ನಾಳೆದು ಕಂಟಿನ್ಯೂ ಮಾಡೋದು ಇಲ್ಲೋ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡ್ತೀನಿ ನಾನು. ಹೋಗೋಣ ಪಾರ್ಕ್ಗೆ, ರೆಡಿ? ಸರಿ ಬನ್ನಿ. ನಾನು ಮೊಬೈಲಿಂದ ತಗೊಂಡು ಹೋಗ್ತಾ ಇಲ್ಲ. ಓಕೆ, ನಿನಗೆ ಬೇಕಾ ಸೈಕಲ್? ಬೇಕಾ ನಾನು ಕೊಡ್ತೀನಿ ಬಾ, ಈ ಕಡೆ ಬಾ, ನಾನು ಕೊಡ್ತೀನಿ. ಈ ಸ್ಟ್ರಾಲರ್ ಆ ರೂಮಲ್ಲಿ ಹಾಕು, ರೂಮ್ಗೆ. ಹೋಗ್ ಸೈಕಲ್ ಕುತ್ಕೋ, ಹೋಗೋಣ. ಏನು ಸೈಕಲ್ ಹತ್ತು ಆಗುತ್ತಾ ನಿನಗೆ? ಹೆಲ್ಪ್? ಅಮ್ಮ ಹೆಲ್ಪ್ ಮಾಡ್ಬೇಕಾ? ಅಮ್ಮ ಹೆಲ್ಪ್? ಹೋಗೋಣ. Let's go, mommy. Let's go, mommy. ನವ್ಯ ಮಗನ ಕೀ ಎಲ್ಲಿದೆ ಜಿಶು? ಅಮ್ಮ ಕೀ. ಕೃತಿಕಾ ಅಮ್ಮ ಕೀ ಎಲ್ಲಿ? ಬೇಬಿ ಕೀ ಅಲ್ಲ, ಅಮ್ಮ ಕೀ. ನಿನಗೆ ಇಲ್ಲಮ್ಮ ಕೀ, ಅಮ್ಮ ಕೀ ಎಲ್ಲಿ? ಅಮ್ಮ ಕೀ, ಬೇಬಿ ಕೀ ಬೇಡ, ಅಮ್ಮ ಕೀ ತಗೊಂಡು ಹೋಗೋಣ. ತಗೋ, ಹೋಗೋಣ. ಥ್ಯಾಂಕ್ ಯು ಮಮ್ಮಿ. ಏಕ ಮಮ್ಮಿ ತಗೋ, ಇದು ಇಟ್ಕೊ. ಹೋಗೋಣ. ಯಾಕೆ? ನಡಿ ಹೋಗೋಣ. ನಾವು ಪಾರ್ಕ್ಗೆ ಹೋಗಿ ಬಂದ್ವಿ. ಅವರಪ್ಪ ಮಾತ್ರ ಇನ್ನೂ ಬಂದಿಲ್ಲ. ಸೊ ಇವಾಗ ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ತೀನಿ. ಬೆಳಿಗ್ಗೆನೂ ಮಾಡಿಸಿದ್ದೀನಿ, ಬಟ್ ಇವಾಗ ಒಂದ್ಸಲ ಮಾಡಿಸ್ಬಿಟ್ಟು ಏನಾದರೂ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. 8 o'clock ಆಗಿದೆ, ಆದರೂ ಎಷ್ಟು ಬಿಸಿಲಿದೆ ನೋಡಿ. ಎಷ್ಟು ಬಿಸಿಲಿದೆ. 8 o'clock ತುಂಬ ಅಂದರೆ ತುಂಬ ಬಿಸಿಲಿದೆ. ಇನ್ನೂ 1 hour ಹೀಗೆ ಇರುತ್ತೆ. 9:30 ಆ ಟೈಮ್ ಕತ್ಲಾಗೋದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಂಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.